HC ಮಹಾದೇವಪ್ಪಗೆ ಮಂತ್ರಿ ಮಾಡಿಲ್ಲ ಅನ್ನುವಂಥ ಕಾರಣಕ್ಕೆ ಇವತ್ತು ದಲಿತ ಪರ ಸಂಘಟನೆಗಳ ಒಕ್ಕೂಟ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಿದ್ರು. ವಿಪರ್ಯಾಸ ಅಂತಂದ್ರೆ ಸಿದ್ದರಾಮಯ್ಯವರ ಅತ್ಯಾಪ್ತ SC ಮಹಾದೇವಪ್ಪ ಅವರ ಅತ್ಯಾಪ್ತರು ಅಂದ್ರೆ ಸಿದ್ದರಾಮಯ್ಯ. ಅಂತಹ ಸಿದ್ದರಾಮಯ್ಯವರ ವಿರುದ್ಧವೇ ಇವತ್ತು ಗಂಭೀರ ಆರೋಪಗಳನ್ನು ದಲಿತ ಪರ ಸಂಘಟನೆ ನಾಯಕರು ಮಾಡಿದ್ದಾರೆ. ಏನು ಮಹಾದೇವಪ್ಪ ಅವರಿಗೆ ಸಚಿವ ಸ್ಥಾನ ಕೊಡಿಸೋದ್ರಲ್ಲಿ ಸಿದ್ದರಾಮಯ್ಯವರು ಆಸಕ್ತಿಯನ್ನ ತೋರಿಸ್ತಿಲ್ಲ, ಬದಲಿಗೆ ಅವ್ರ ಮಗ ಯತೀಂದ್ರಿಗೆ ಮಿನಿಸ್ಟರ್ ಪೋಸ್ಟ್ ಕೊಡಿಸಿ ಒಳ್ಳೆ ಖಾತೆ ಕೊಡಿಸಿ ಅವ್ರು ಆರಾಮಾಗಿದ್ದಾರೆ ಅನ್ನುವಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಒಂದಂತೂ ಇಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, SC ಮಹಾದೇವಪ್ಪ ಅವ್ರಿಗೆ ಮ್ಯಾಕ್ಸಿಮಮ್ ಅಧಿಕಾರ ಸಿಗೋ ರೀತಿ ಮಾಡಿರುವಂಥ ನಾಯಕ ಯಾರಾದ್ರು ಇದ್ರೆ ಅದು ಸಿದ್ದರಾಮಯ್ಯವರು ಎಷ್ಟು ವರ್ಷಗಳ ಕಾಲ CM ಆಗಿದ್ರಲ್ಲ ಅಷ್ಟು ವರ್ಷಗಳ ಕಾಲ ಮಹಾದೇವಪ್ಪ ಅವರನ್ನ ಮಿನಿಸ್ಟರ್ ಆಗಿ ಜೊತೆಯಲ್ಲಿ ಇಟ್ಕೊಂಡಿದ್ದಾರೆ. ಜೊತೆಗೆ ಒಳ್ಳೊಳ್ಳೆ ಪ್ರಭಾವಿ ಖಾತೆ 5 ವರ್ಷ PWD 3 ವರ್ಷ ಸಮಾಜ ಕಲ್ಯಾಣ ಇಲಾಖೆ ಖಾತೆಯನ್ನು ಕೊಟ್ಟು ಜೊತೆಲಿಟ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇದ್ರ ಮಧ್ಯದಲ್ಲಿ ಯತೀಂದ್ರಿಗೆ ನೀವು ಮಿನಿಸ್ಟರ್ ಪೋಸ್ಟ್ ಕೊಡಿಸಿದ್ರು ಅಂತೇಳಿ ಆರೋಪ ಮಾಡ್ತಿದ್ರಲ್ಲ, ಬರೀ ಮಹಾದೇವಪ್ಪ ಅವ್ರಿಗೆ ಅಷ್ಟೇ ಅಲ್ಲ, ಮಹಾದೇವಪ್ಪ ಅವರ ಮಗ ಏನಿದ್ದಾರೆ ಅವ್ರಿಗೂ ಕೂಡ ಅಷ್ಟೇನೆ ಸುನಿಲ್ ಬೋಸ್ಗೆ MP ಟಿಕೆಟ್ ಕೊಡಿಸಿ ಚಾಮರಾಜನಗರದಿಂದ ಗೆಲ್ಲಿಸುವಂಥ ನಿಟ್ಟಿನಲ್ಲೂ ಕೂಡ ಸಿದ್ದರಾಮಯ್ಯವರ ಶ್ರಮ ಇದೆ ಎನ್ನುವಂಥದ್ದು ಮರೆಯೋ ಹಾಗಿಲ್ಲ. ಅವರ CM ಸ್ಥಾನವನ್ನು ಬಿಟ್ಟು ಕೊಟ್ಟಿರಲ್ಲ, ಆ ಸಂದರ್ಭದಲ್ಲೂ ಕೂಡ ಹೇಳಿದ್ದಾರೆ. ಅದಾದ್ಮೇಲೂ ಕೂಡ ಯಾರನ್ನ ಕ್ಯಾಬಿನೆಟ್ ಸೇರಿಸ್ಕೊಳ್ಬೇಕು ಅನ್ನುವಂಥ ಚರ್ಚೆ ನಡೆದಂಥ ಸಂದರ್ಭದಲ್ಲೂ ಕೂಡ SC ಮಹಾದೇವಪ್ಪರ ಹೆಸರನ್ನು ಸಿದ್ದರಾಮಯ್ಯ ಹೇಳಿದ್ದಾರೆ. ಬಟ್ ಆದರೆ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ಗಾಗಲಿ DK ಶಿವಕುಮಾರ್ ಅವ್ರಿಗಾಗಲಿ ಮಹಾದೇವಪ್ಪನ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಳುವಂಥ ಯಾವುದೇ ಇಂಟ್ರೆಸ್ಟ್ ಇಲ್ಲ. ಈಗಿರೋ ಮಾಹಿತಿ ಪ್ರಕಾರ ಹೈಕಮಾಂಡ್ ಈ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗುತ್ತಲ್ಲ, ಅಲ್ಲೂ ಕೂಡ 2ನೇ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗುತ್ತಲ್ಲ, ಅಲ್ಲೂ ಕೂಡ ಮಹಾದೇವಪ್ಪ ಅವ್ರಿಗೆ ಸಚಿವ ಸ್ಥಾನ ಕೊಡೋದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿಲ್ಲ. ಜೊತೆಗೆ ಕೊಡುವಂಥ ಮನಸ್ಥಿತಿಯಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ. ಅವೆಲ್ಲವೂ ಕೂಡ ಈಗ ಆಲ್ರೆಡಿ ಗೊತ್ತಾಗಿದೆ. ಅದೇ ಒಂದು ಕಾರಣಕ್ಕೋಸ್ಕರ ಇವತ್ತು ಆ ವಿಚಾರ ಗೊತ್ತಾಗಿನೇ ದಲಿತ ಪರ ಸಂಘಟನೆಗಳು, ಮಹಾದೇವಪ್ಪರ ಬೆಂಬಲಿಗರು, ಅವರ ಮುಖಂಡರುಗಳೆಲ್ಲರೂ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದ್ದಾರೆ. ಕೇಸ್ ಏನಾದ್ರು ಕೊಡಲಿಲ್ಲ ಅಂತಂದರೆ ರಕ್ತ ಕ್ರಾಂತಿಯನ್ನು ಕೂಡ ನಾವು ಮಾಡ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಇದಕ್ಕೆ ಹೈಕಮಾಂಡ್ DK ಶಿವಕುಮಾರ್ ಯಾವ ಮಟ್ಟಿಗೆ ಒಪ್ತಾರೋ ಗೊತ್ತಿಲ್ಲ, ಕೊಡ್ತಾರೋ ಬಿಡ್ತಾರೋ ಅಂತ ಹೇಳಿ ಹೋರಾಟ ಏನೋ ಮಾಡಿದ್ದೀರಾ, ಅದು ನಿಮ್ಮ ಪ್ರೀತಿ, ನಿಮ್ಮ ಒಂದು ವಿಶ್ವಾಸ. ಇಲ್ಲಿ ಅವ್ರ ಪೊಲಿಟಿಕಲ್ ಕೆರಿಯರ್ಗೆ ಬಂದ್ಬೇಡ. ಕಾಂಗ್ರೆಸ್ ಪಕ್ಷ ಏನೆಲ್ಲ ಮಾಡಿದೆ SC ಮಹಾದೇವಪ್ಪ ಅವ್ರಿಗೆ ಎನ್ನುವಂಥದ್ದು. SC ಮಹಾದೇವಪ್ಪ ಅವ್ರದ್ದು ಈ ಹಿಂದಿನ ರಾಜಕೀಯ ಬಿಟ್ಬಿಡೋಣ. 2008 ಕಾಂಗ್ರೆಸ್ಗೆ ಬಂದ್ರಲ್ಲ, ಅಲ್ಲಿಂದ ತೆಗೆದುಕೊಂಡ್ರೆ 2008 ಕಾಂಗ್ರೆಸ್ಗೆ ಬರ್ತಾರೆ. ಟಿಕೆಟನ್ನು T ನರಸೀಪುರ ಕ್ಷೇತ್ರದ ಅವ್ರದೇ ಕ್ಷೇತ್ರಕ್ಕೆ ಟಿಕೆಟನ್ನು ಕಾಂಗ್ರೆಸ್ಸಲ್ಲಿ ಕೊಡ್ತಾರೆ. 2008 ಗೆಲ್ತಾರೆ. ಗೆದ್ದ ಮೇಲೆ ಆ 2008 2013 BJP ಸರ್ಕಾರ ಇರುತ್ತೆ. ಹೀಗಾಗಿ ಅವ್ರಿಗೆ ಯಾವುದೇ ಅಧಿಕಾರ ಸಿಗಲ್ಲ, MLA ಆಗಿರ್ತಾರೆ. 2013 ಮತ್ತೆ ಟಿಕೆಟನ್ನು ಕೊಡ್ತಾರೆ. 2013 ಕಾಂಗ್ರೆಸ್ ಸರ್ಕಾರ ಬರುತ್ತೆ, ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗ್ತಾರೆ. ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಅದಕ್ಕೆ ತಮ್ಮ ಕ್ಯಾಬಿನೆಟ್ನಲ್ಲಿ SC ಮಹಾದೇವಪ್ಪ ಅವರಿಗೆ ಸ್ಥಾನವನ್ನು ಕೊಡ್ತಾರೆ. ಒಳ್ಳೆ ಖಾತೆ PWD ಎನ್ನುವಂಥ ಒಳ್ಳೆ ಖಾತೆಯನ್ನು, ಪ್ರಭಾವಿ ಖಾತೆಯನ್ನು, ಜನಸೇವೆ ಮಾಡುವಂಥ ಖಾತೆಯನ್ನು ಕೊಟ್ಟು ಸತತ 2013ರಿಂದ 2018ವರೆಗೂ ಕೂಡ 5 ವರ್ಷಗಳ ಕಾಲ ಮಿನಿಸ್ಟರ್ ಆಗಿರ್ತಾರೆ. ಅದಾದಮೇಲೆ 2018 ಎಲೆಕ್ಷನಲ್ಲೂ ಕೂಡ ಅವರು ಟಿಕೆಟನ್ನು ಕೊಡ್ತಾರೆ. ಅದು 2018 ಎಲೆಕ್ಷನಲ್ಲಿ ಮಹಾದೇವಪ್ಪ ಅವರು ಸೋಲ್ತಾರೆ. ಅದು ಸುಮಾರು ಒಂದು 23-24 ಸಾವಿರ ಓಟ್ಗಳ ಅಂತರದಿಂದ ಸೋಲ್ತಾರೆ ಮಹಾದೇವಪ್ಪ. ಅದಾದಮೇಲೆ 2018 ಕೂಡ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರೋದಿಲ್ಲ. ಅದಾದಮೇಲೆ 2023 ಅವ್ರಿಗೆ ಟಿಕೆಟ್ ಕೊಡಬೇಕೋ ಬೇಡವೋ, ಕೊಡೋದು ಬೇಡ ಅನ್ನುವಂಥ ನಿರ್ಧಾರಕ್ಕೆ ಹೈಕಮಾಂಡ್ ಬಂದಿರುತ್ತೆ. ಆ ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ನ ಮನವೊಲಿಸಿ ಇದು ಮಹಾದೇವಪ್ಪರ ಕೊನೆ ಎಲೆಕ್ಷನ್ನು ಕೊಡಿ ಎನ್ನುವಂಥ ಒತ್ತಾಯವನ್ನು, ಮನವಿಯನ್ನು ಸಿದ್ದರಾಮಯ್ಯವ್ರು ಮಾಡ್ತಾರೆ. ಅದೇ ಕಾರಣಕ್ಕೋಸ್ಕರ ಅವ್ರು ಟಿಕೆಟನ್ನು ಕೊಡ್ತಾರೆ, ಗೆಲ್ತಾರೆ. ಒಳ್ಳೆ ಪಕ್ಷ 135 ಸೀಟಷ್ಟು ಒಳ್ಳೆ ಬಹುಮತವನ್ನು ಪಡ್ಕೊಳ್ಳುತ್ತೆ. ಸಿದ್ದರಾಮಯ್ಯವರು ತಮ್ಮ ಮೊದಲ ಕ್ಯಾಬಿನೆಟ್ನಲ್ಲೇ SC ಮಹಾದೇವಪ್ಪರಿಗೆ ಸಚಿವ ಸ್ಥಾನವನ್ನು ಕೊಡ್ತಾರೆ. ಸಮಾಜ ಕಲ್ಯಾಣ ಇಲಾಖೆ ಅಂತ ಬಹುದೊಡ್ಡ ಇಲಾಖೆಯನ್ನು ಕೊಡ್ತಾರೆ. ಸತತ 3 ವರ್ಷ ಮಂತ್ರಿ ಕೂಡ ಆಗಿರ್ತಾರೆ. ಅದಾದಮೇಲೆ ಈಗ ಅಂದರೆ ಒಟ್ಟು 18 ವರ್ಷ ಆಗಿದೆ ಕಾಂಗ್ರೆಸ್ಗೆ ಬಂದು. 18 ವರ್ಷದಲ್ಲಿ 5 ವರ್ಷ ಒಂದ್ಸಲಿ ಅವ್ರು ಸೋತೋರು, 5 ವರ್ಷ ಹೋಯಿತು. ಇನ್ನು 5 ವರ್ಷ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ. ಇನ್ನು ಉಳಿದಂಥ 8 ವರ್ಷದಲ್ಲಿ ಅವ್ರು ಮಂತ್ರಿಯಾಗೇ ಇದ್ದಾರೆ. ಇದ್ರ ಮಧ್ಯದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅವರ ಮಗನಿಗೆ ಟಿಕೆಟನ್ನು ಕೂಡ ಕೊಟ್ಟು MP ಕೂಡ ಮಾಡಿದೆ. ಇನ್ನೇನು ಮಾಡಬೇಕು? ಸಾಕಾಗಿಲ್ವಾ ಮಹಾದೇವಪ್ಪ ಅವ್ರಿಗೆ ಮಾಡಿದ್ದು? ಪಕ್ಷ ಇಷ್ಟೆಲ್ಲ ಅವ್ರಿಗೆ ಮಾಡಿದೆ, ಮಹಾದೇವಪ್ಪ ಅವರು ಪಕ್ಷಕ್ಕೆ ಏನೇನು ಮಾಡಿದ್ದಾರೆ? ದೊಡ್ಡ ಮಟ್ಟದಲ್ಲಿ ಸಂಘಟನೆ ಮಾಡಿದಾರಾ? ಮಾಡಿಲ್ಲ. ಅವರೇ ಒಂದು ಸರಿ ಸೋತೋಗ್ಬಿಟ್ಟಿದ್ದಾರೆ. ಈಗ ಪಕ್ಷಕ್ಕೆ ಅವ್ರ ಕೊಡುಗೆ ಅಷ್ಟಕ್ಕಷ್ಟೇ. ಅದ್ರ ಬದಲಿಗೆ ಈ ಸಲ ಅವ್ರ ಸಚಿವ ಸ್ಥಾನವನ್ನು ಬಿಟ್ಕೊಡ್ಲಿ, ಬೇರೆ ಯಾವ್ದಾದ್ರು ಯುವಕರಿಗೆ ಕೊಡೋಣ. ಈಗ ಇವತ್ತು ಪ್ರೊಟೆಸ್ಟ್ ಎಲ್ಲ ಮಾಡಿದಂಥ ಮುಖಂಡರಿಗೂ ಕೂಡ ನಾನೊಂದು ಮನವಿಯನ್ನು ಮಾಡೋದು ಇಷ್ಟೇ. ಈಗ ಸಾಕಷ್ಟು ಅವ್ರಿಗೂ ಏಜ್ ಆಗಿದೆ, ಸಾಕಷ್ಟು ಸೇವೆಯನ್ನು ಮಾಡಿದ್ದಾರೆ. ನಿಮ್ಮದೇ ಸಮುದಾಯದ ಯಾಕೆ ಈಗ ಆಲ್ರೆಡಿ ಕೊಟ್ಟು ಇಷ್ಟೆಲ್ಲ ಅಧಿಕಾರ
ಮಾಡಿರುವಂಥ ನಾಯಕರನ್ನೇ ನೀವು ಯಾಕೆ ಇವ್ರಿಗೆ ಕೊಡಲಿ ಅಂತಿರ್ತೀರಾ? ನಿಮ್ಮ ಸಮುದಾಯದಲ್ಲಿ ಹೊಸ ಹೊಸ ನಾಯಕರುಗಳು ಬರಲಿ, ಸಾಕಷ್ಟು ಜನ ನಿಮ್ಮ ಒಂದು ಸಮುದಾಯ ಏನಿದೆಯಲ್ಲ ಅದರಲ್ಲೇ ಕೂಡ ಮಂತ್ರಿ ಆಗದೆ ಇರುವಂಥ ಸಾಕಷ್ಟು ಜನ ಇದ್ದಾರೆ, ಅವರಿಗೆ ಸ್ಥಾನಗಳು ಕೊಡಲಿ. 4-5 ಸಲ ಗೆದ್ದಿದ್ರು ಕೂಡ ಎಷ್ಟೋ ಜನ ಮಂತ್ರಿಗಳಾಗಿಲ್ಲ, ಅವ್ರಿಗೆ ಸ್ಥಾನಗಳು ಕೊಡಲಿ. ಅಥವಾ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಗೆದ್ದಿದ್ರು ಕೂಡ ಯುವ ನಾಯಕರನ್ನ ಹುಟ್ಟಾಕಬೇಕು. ಹೀಗಾಗಿ ಅವ್ರಿಗೆ ಸ್ಥಾನವನ್ನು ಕೊಡಿ ಅಂತ ಯಾಕೆ ಬೇಡಿಕೆಗಳು ಮಾಡ್ತಾ ಇಲ್ಲ? ಅಪ್ಪ ಹಾಕಿದ ಆಲದ ಮರ ಅಂತ ಅದ್ರ ಸುತ್ತಲೇ ಇರೋದಕ್ಕಾಗುತ್ತಾ? ಇದೊಂದು ಪ್ರಶ್ನೆ ಕೂಡ ಇದೆ. ಇನ್ನು ಡಿ.ಕೆ. ಶಿವಕುಮಾರ್ ಅವ್ರು ಯಾರು ಪ್ರಸಕ್ತ CM ಇದಾರಲ್ಲ, ಅವರ ಪ್ರಭಾವ ಕೂಡ ಇರಬೇಕಾಗತ್ತೆ, ಅವರ ಆಶೀರ್ವಾದ ಕೂಡ ಇರಬೇಕಾಗತ್ತೆ. ಆದರೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ನಾಯಕತ್ವದ ಬದಲಾವಣೆ ವಿಚಾರ, ಡಿ.ಕೆ. ಶಿವಕುಮಾರ್ CM ಮಾಡಬೇಕು ಅಂತ ವಿಚಾರ ಬಂದಂಥ ಸಂದರ್ಭದಲ್ಲಿ ಪತ್ರಕರ್ತರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಆಗ ಡಿ.ಕೆ. ಸುರೇಶ್ ಅವರು ಹೆಚ್ಚಿಗೆ ಬ್ಯಾಟ್ ಬೀಸ್ತಾ ಇರ್ತಾರೆ, ಏನು ಈ ಸಚಿವ ಏನು CM ಸ್ಥಾನದ ಬದಲಾವಣೆಯ ವಿಚಾರವಾಗಿ. ಜೊತೆಗೆ ಡಿ.ಕೆ.ಶಿ ಬೆಂಬಲಿಗರ ನಾಯಕರಿದ್ದಾರೆ, ಅವರು ಎಲ್ಲ ಮಾತನಾಡ್ತಿರ್ತಾರೆ ಬಿಟ್ಕೊಡ್ಬೇಕು ಅನ್ನುವಂಥ ರೀತಿಯಲ್ಲಿ. ಆ ಸಂದರ್ಭದಲ್ಲಿ ಪ್ರಶ್ನೆ ಕೇಳಿದಾಗ ಬೀದಿ ನಾಯಿಗಳಿಗೆ ಹೋಲಿಕೆ ಮಾಡಿರ್ತಾರೆ. ಯಾರು ನಾಯಕತ್ವ ಬದಲಾವಣೆ ಬಗ್ಗೆ ಮಾತನಾಡ್ತಿದಾರಲ್ಲ, ಬೀದಿ ನಾಯಕ್ ಹೋಲಿಕೆ ಮಾಡಿರ್ತಾರೆ. ಅದರಲ್ಲಿ ಮುಂಚೂಣಿಯಲ್ಲಿ ಇದ್ದವರೇ ಡಿ.ಕೆ. ಸುರೇಶ್. ಅದು ಯಾರ್ಯಾರು ಈ ನಾಯಕತ್ವ ಬದಲಾವಣೆ ಬಗ್ಗೆ ಧ್ವನಿ ಎತ್ತಿದ್ರಲ್ಲ ಅವ್ರನ್ನೆಲ್ಲ ಬೀದಿ ನಾಯಕ್ ಹೋಲಿಸುವಂಥ ರೀತಿಯಲ್ಲಿ ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾರೆ. ಇವೆಲ್ಲವನ್ನ ಕೂಡ ಡಿ.ಕೆ. ಶಿವಕುಮಾರ್ ಅವ್ರ ಮನಸ್ಸಲ್ಲಿ ಇರೋದಿಲ್ವಾ? ಮೊದಲೇ ಡಿ.ಕೆ. ಶಿವಕುಮಾರ್ ಅವರು ಸೆಟ್ಲ್ಮೆಂಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟು. ಸೆಟ್ಲ್ಮೆಂಟ್ಗೋಸ್ಕರ ಕಾಯ್ತಿದ್ರು, ಈಗ ಟೈಮ್ ಬಂತು, ಸೆಟ್ಲ್ಮೆಂಟ್ ಮಾಡಿದ್ದಾರೆ. ಹೀಗಾಗಿ ಅವರ ಆಶೀರ್ವಾದನೂ ಇಲ್ಲ, ಅವರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಮಹದೇವಪ್ಪವ್ರನ್ನ ಶಿಫಾರಸ್ ಮಾಡೋದೇ ಇಲ್ಲ. ಇನ್ನು ಈಗ ಆಲ್ರೆಡಿ ಶಿಫಾರಸನ್ನು ಮಾಡಾಗೋಗಿದೆ ಸಿದ್ದರಾಮಯ್ಯವರು, ಅವ್ರ ಕೈಲೂ ಕೂಡ ಇನ್ನೇನಿಲ್ಲ. ಹೀಗಾಗಿ ಪಕ್ಷನೂ ಕೂಡ ಹೈಕಮಾಂಡ್ ಎಲ್ಲವನ್ನ ಕೂಡ ಕೊಟ್ಟಿದೆ. ತಮ್ಮ ಮಗ ಈಗ MP ಕೂಡ ಆಗಿದ್ದಾರೆ. ಈಗ ನೀವು ಇದೇ ಕೊನೆ ಎಲೆಕ್ಷನ್ ಅಂತಿದ್ದೀರಾ, 3 ವರ್ಷ ಅಧಿಕಾರ ಮಾಡಿದ್ದೀರಾ, 1-2 ವರ್ಷ ಪಕ್ಷ ಸಂಘಟನೆ ಮಾಡಿ ಮಗನ ಭವಿಷ್ಯಕ್ಕೂ ತಾವು ಕೂಡ ಶ್ರಮಿಸಿ ಬೇರೆಯವ್ರಿಗೆ ತ್ಯಾಗವನ್ನು ಮಾಡೋದ್ರಲ್ಲಿ ಏನು ತಪ್ಪು ಅನ್ನುವಂಥ ಪ್ರಶ್ನೆಯನ್ನು ಹೈಕಮಾಂಡ್ ಕೇಳ್ತಾ ಇದೆ. ಈಗ ಹೇಳಿ, ಕಾಂಗ್ರೆಸ್ ಪಕ್ಷ ಇವತ್ತು ಪ್ರತಿಭಟನೆಯಲ್ಲಿ ಒಂದು ಸ್ಲೋಗನ್ಸ್ಗಳೆಲ್ಲ ಒಂದಷ್ಟು ಕೂಗ್ತಾ ಇದ್ರಲ್ಲ, ಅನ್ಯಾಯ ಮಾಡಿದೆ ಮಹದೇವಪ್ಪ ಅವ್ರಿಗೆ ಅಂತ. ನಿಜವಾಗ್ಲೂ ಬಂದಂಥ 18 ವರ್ಷದಲ್ಲಿ 8 ವರ್ಷಗಳ ಕಾಲ ಸತತವಾಗಿ ಮಿನಿಸ್ಟರ್ ಆಗಿದ್ದಾರೆ. ಇನ್ನು 10 ವರ್ಷದಲ್ಲಿ 5 ವರ್ಷ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರಲಿಲ್ಲ, ಇನ್ನು 5 ವರ್ಷದಲ್ಲಿ ಅವ್ರು ಸೋತಿದ್ರು. ಹೀಗಾಗಿ ಬರೋಬ್ಬರಿ 18 ವರ್ಷದಲ್ಲಿ ಇಷ್ಟೆಲ್ಲವನ್ನ ಕೂಡ ತೆಗೆದುಕೊಂಡಿರುವಂಥ, ಇಷ್ಟೆಲ್ಲ ಅಧಿಕಾರವನ್ನು ಅನುಭವಿಸಿರುವಂಥ ಮಹದೇವಪ್ಪ ಅವ್ರಿಗೆ ಮತ್ತೆ ಕ್ಯಾಬಿನೆಟಲ್ಲಿ ಕಂಟಿನ್ಯೂ ಮಾಡಬೇಕಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇದ್ದೇ ಇದೆ. ಅಭಿಪ್ರಾಯ ನಿಮಗೆ ಬಿಟ್ಟಿದ್ದು, ಕಮೆಂಟ್ ಮಾಡಿ. ನಮಸ್ಕಾರ.